ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಮೊದಲನೇದಾಗಿ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ನಮ್ಮ ಸ್ವಾಮಿ ಸೇವೆ ಜೊತೆಗೆ ಕಲೀಲತ್ತೆ ಹೇಳ್ಕೊತ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆ ಮಾಡ್ಕೊತ ಇವತ್ತಿನ ಒಂದು ಸ್ವಾಮಿ ಸೇವೆ ಸುಂದರವಾದ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬಂದೇನೆ. ಸ್ವಾಮಿ ಭಕ್ತರು ಅಥವಾ ಅನೇಕ ಜನ ಸ್ವಾಮಿ ಸೇವಕರದಾಗ ಸ್ವಾಮಿ ಮಹಾರಾಜರಿಗೆ ಒಂದು ಯಾವ ರೀತಿ ಪರಿಸ್ಥಿತಿ ತಂದಿರ್ತಾರಂದ್ರೆ ಸ್ವಾಮಿ ಮಹಾರಾಜರು ಅವ್ರ ಭಕ್ತಿಗೆ ಮೆಚ್ಚಿ ಅನೇಕ ಚಮತ್ಕಾರಗಳನ್ನು ಮಾಡುವಂಥ ಒಂದು ಘಟನೆಗಳಾಗಿರ್ತವೆ. ಯಾಕಂದ್ರೆ ಸ್ವಾಮಿ ಮಹಾರಾಜರ ಸೇವೆ ಸ್ವಾಮಿ ಮಹಾರಾಜರ ಮ್ಯಾಗ ಇರುವಂಥ ವಿಶ್ವಾಸ ಏನೈತಿಲ್ಲ ಸ್ವಾಮಿ ಮಹಾರಾಜರಿಗೆ ಚಮತ್ಕಾರಗಳು ಮಾಡುವಂಥ ಒಂದು ಪರಿಸ್ಥಿತಿನ ತರ್ತೈತಿ. ಅದೇ ರೀತಿ ಇವತ್ತೊಬ್ಬರು ಸ್ವಾಮಿ ಭಕ್ತರ ಜೀವನದಾಗ ಸ್ವಾಮಿ ಮಹಾರಾಜರು ಯಾವ ರೀತಿ ಅವ್ರ ಜೀವನದಾಗ ಚಮತ್ಕಾರವನ್ನ ಮಾಡಿರು, ಯಾವ ರೀತಿ ಅವ್ರ ಮನ್ಯಾಗ ಸ್ವಾಮಿ ಮಹಾರಾಜರ ಮೂರ್ತಿ ಇಲ್ಲ ಇತ್ತು, ಫೋಟೋ ಇಲ್ಲ ಇತ್ತು, ಆದ್ರೆ ಸೇವೆ ಮಾಡೋ ಇಚ್ಛೆ ಇತ್ತು, ಯಾವ ರೀತಿ ಸ್ವಾಮಿ ಮಹಾರಾಜರು ಸ್ವತಃ ಅವ್ರ ಮನೆಗೆ ಬಂದ್ರ ಅನ್ನೋ ಒಂದು ಅನುಭವ ಆಗೈತಿ. ಈ ಅನುಭವನ ಕೊನೆ ತನಕ ನೋಡ್ರಿ, ಸ್ವಾಮಿ ಸೇವೆನ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಸಾರ ಮಾಡ್ರಿ ಅನ್ಕೋತಿ ಇವತ್ತಿನ ಒಬ್ಬ ಸ್ವಾಮಿ ಭಕ್ತರ ಅನುಭವವನ್ನ ಅವ್ರ ಮಾತಿನ ಮುಖಾಂತರ ನಾನು ನಿಮ್ಗೆ ಇವತ್ತು ಹೇಳ್ತೇನೆ. ಶ್ರೀ ಸ್ವಾಮಿ ಸಮರ್ಥ. ಶ್ರೀ ಸ್ವಾಮಿ ಸಮರ್ಥ. ನನ್ನ ಹೆಸರ ಕೃತಿಕಾ ಅಂತ. ನಾ ಸೊಲ್ಲಾಪುರದಿಂದ. ಸ್ವಾಮಿ ಮಹಾರಾಜರ ಅಥವಾ ಅಕ್ಕಲ್ಕೋಟೆಗೆ ಅತ್ಯಂತ ಸಮೀಪವಾದ ಊರ. ಸ್ವಾಮಿ ಮಹಾರಾಜರು ನಮ್ಮ ಸಮೀಪದಾಗೆ ಇದ್ದಾರೋ ಅನ್ನೋ ಒಂದು ಹೇಳುವ ಭಾಗ್ಯ ನಮದ. ಸ್ವಾಮಿ ಮಹಾರಾಜರ ಸೇವೆ ಆಗಲಿ ಅಥವಾ ಸ್ವಾಮಿ ಸೇವೆ ಬಗ್ಗೆ ಗುರ್ತೈತೆ, ಆದ್ರೆ ಸ್ವಾಮಿ ಸೇವೆಯನ್ನು ಯಾವತ್ತೂ ಮಾಡೋದಕ್ಕೆ ನಾ ಅಲ್ಲ. ಸ್ವಾಮಿ ಸೇವೆಯನ್ನು ಮಾಡ್ಬೇಕನ್ನೋ ಒಂದು ಆಸೆ ಇದ್ರು ಸ್ವಾಮಿ ಮಹಾರಾಜರ ಫೋಟೋ ಆಗಲಿ ಮೂರ್ತಿ ಆಗಲಿ ನಮ್ಮ ಮನೆಯಾಗಿಲ್ಲ ಇತ್ತು. ಆದ್ರೆ ಯಾವ ರೀತಿ ಸ್ವಾಮಿ ಮಹಾರಾಜರ ನಮಗೆ ನಮ್ಮ ಮನ್ಯಾಗ ಬಂದು ಸಾಕ್ಷಾತ್ಕಾರ ಸ್ವಾಮಿ ಮಹಾರಾಜರು ನೀಡುವ ಈ ಎಲ್ಲ ಹೇಳೋಕ್ಕಿಂತ ಮೊದಲು ಎಲ್ಲ ನನ್ನ ಸ್ವಾಮಿ ಭಕ್ತರಿಗೆ ಅಥವಾ ಸ್ವಾಮಿ ಪರಿವಾರಕ್ಕೆ ಸ್ವಾಮಿ ಭಕ್ತರಿಗೆ ಹೇಳೋದೊಂದು ಅಂದ್ರೆ ಸ್ವಾಮಿ ಮಹಾರಾಜರ ಮ್ಯಾಗ ವಿಶ್ವಾಸ ಇಟ್ಟು ನಿಸ್ವಾರ್ಥ ಭಾವನೆಯಿಂದ ಸೇವೆ ಮಾಡಬೇಕು. ಅದು ಅಂತಾರೆ ನೋಡ್ರಿ, ಮನಸ್ಸಿದ್ದರೆ ಮಾರ್ಗ. ಅದೇ ರೀತಿ ಸ್ವಾಮಿ ಮಹಾರಾಜರ ಮ್ಯಾಗ ಸ್ವಾಮಿ ಸೇವೆಯನ್ನು ಮಾಡ್ಬೇಕನ್ನೋ ಒಂದು ಆಸೆ ಅಥವಾ ಮನಸ್ಸು ನಮಗಿತ್ತಂದ್ರೆ ಸಾಕ್ಷಾತ್ ಸ್ವಾಮಿ ಮಹಾರಾಜರು ನಮ್ಮ ಮನೆಗೆ ಬರ್ತಾರೋ. ಇದು ನನ್ನ ಅನುಭವ ಆಗೈತಿ. ಅನುಭವಕ್ಕೆ ಸ್ಟಾರ್ಟ್ ಮಾಡ್ತೇನೆ. 2 ವರ್ಷದ ಹಿಂದೆ ನಾವು ಒಂದು ಹೊಸ ಮನೆಯನ್ನು ಅಥವಾ ಒಂದು ಹೊಸ ಫ್ಲ್ಯಾಟನ್ನು ಖರೀದಿ ಮಾಡ್ತೇವೆ. ಆ ಫ್ಲ್ಯಾಟ್ದಾಗ ಆ ಮನ್ಯಾಗ ನಾವು ಒಂದು ಪೂಜೆಯನ್ನ ಸರಳ ರೀತಿಯಿಂದ ಪೂಜೆಯನ್ನ ಹಾಕಿರ್ತೇವೆ. ನಮ್ಮ ಮನೆಯವರ ನನ್ನ ಕಡೆಯಿಂದ ಎಲ್ಲ ಸಂಬಂಧಿಕರ ಬಂದಿರ್ತಾರೋ ಆ ಒಂದು ಕಾರ್ಯಕ್ರಮ ಏನಿರ್ತಿದ್ಲ ಅತ್ಯಂತ ಒಂದು ಉತ್ತಮ ರೀತಿಯಿಂದ ಕಾರ್ಯಕ್ರಮ ಆಗ್ತೈತಿ. ಆ ಕಾರ್ಯಕ್ರಮ ಆದ ನಂತರ ಅನೇಕ ಜನರ ನಮ್ಮ ಸಂಬಂಧಿಕರು ಎಲ್ಲರೂ ಒಂದು ಗಿಫ್ಟ್ಗಳನ್ನು ಕೊಟ್ಟಿರ್ತಾರೆ ಅಥವಾ ಕಾರ್ಯಕ್ರಮಕ್ಕೆ ಒಂದು ಗಿಫ್ಟನ್ನು ಕೊಟ್ಟಿರ್ತಾರೆ. ಆ ಗಿಫ್ಟ್ದಾಗ ನಮ್ಮ ದೊಡ್ಡಮ್ಮನ ಮಗಳು ಅಂದ್ರೆ ನನಗೆ ಅಕ್ಕ ಆತಾಳೆ. ಆ ಅಕ್ಕ ನನಗೆ ಒಂದು ಗಿಫ್ಟನ್ನು ಕೊಟ್ಟಿರ್ತಾಳೆ. ನಾವು 2-3 ದಿವಸ ಆದರೂ ಆ ಗಿಫ್ಟ್ಗಳನ್ನು ಓಪನ್ ಮಾಡೋಲ್ಲ ಅಥವಾ ನಮ್ಮ ಮನೆಯ ಶಿಫ್ಟಿಂಗ್ ಇದೆಲ್ಲ ಕೆಲಸ ಮುಗಿದ ಕೂಡಲೇ ಒಂದು ರೀತಿ ಆರಾಮ ಆದ ಕೂಡಲೇ ಎಲ್ಲ ಗಿಫ್ಟ್ಗಳನ್ನು ಓಪನ್ ಮಾಡ್ತಿರ್ತೀವಿ. ಎಲ್ಲ ಒಂದು 10-15 ಗಿಫ್ಟ್ಗಳು ಓಪನ್ ಮಾಡಿದ ಕೂಡಲೇ ಎಲ್ಲ ಗಿಫ್ಟ್ಗಳು ಮುಗಿಕೋತಾವೆ. ನನಗೆ ನಮ್ಮ ಅಕ್ಕ ಕೊಟ್ಟದ ಗಿಫ್ಟ್ ಏನಿರ್ತಿದ್ಲ ಆ ಗಿಫ್ಟ್ ಒಂದು ಎತ್ತಿದ ತಕ್ಷಣ ಏನೋ ಒಂದು ನಾಜೂಕಾದ ಭಾರವಾದ ವಸ್ತು ಐತೆ ಅನ್ನಿಸ್ತಿದೆ. ಆ ಗಿಫ್ಟನ್ನು ಓಪನ್ ಮಾಡಿ ನೋಡಿದ ಕೂಡಲೇ ಒಂದು ಆಶ್ಚರ್ಯಚಕಿತ ಇರ್ತೈತಿ. ಯಾಕಂದ್ರೆ ಸಾಕ್ಷಾತ್ ಸ್ವಾಮಿ ಮಹಾರಾಜರ ಮೂರ್ತಿ ಅದ್ರೊಳಗೆ ಬಂದಿರ್ತೈತಿ. ನಮ್ಮ ಮನ್ಯಾಗ ಎಲ್ಲ ದೇವ್ರ ಮೂರ್ತಿ ಇರ್ತಾವೆ, ಆದರೆ ಸ್ವಾಮಿ ಮಹಾರಾಜರ ಮೂರ್ತಿಯನ್ನು ನನಗೆ ತೊಗೋದಿರ್ತೈತಿ. ಆದರೆ ಯಾವಾಗ ನಾನು ಸ್ವಾಮಿ ಮಹಾರಾಜರನ್ನ ಅಕ್ಕಲ್ಕೋಟಕ್ಕೆ ಕರ್ಸ್ಕೋತಾರಲ್ಲ ಅವತ್ತನ ಸ್ವಾಮಿ ಮಹಾರಾಜರ ಮೂರ್ತಿಯನ್ನು ಅಲ್ಲಿಂದನ ನಾವು ಮೂರ್ತಿ ತರಬೇಕನ್ನೋ ಒಂದು ನಂದು ಆಸೆ ಆಗಿರ್ತೈತಿ. ಮತ್ತು ನಮ್ಮ ಮನೆ ಓಪನಿಂಗ್ ಅಥವಾ ನಮ್ಮ ಮನೆ ಕಾರ್ಯಕ್ರಮ ಆಗೋಕ್ಕಿಂತ 15 ದಿನ ಮುಂಚೆನೇ ನಮ್ಮ ಅಕ್ಕ ಅಕ್ಕಲ್ಕೋಟಕ್ಕೆ ಹೋಗಿರ್ತಾಳೆ. ಅಲ್ಲಿಂದನ ಈ ಮೂರ್ತಿ ನಮಗೋಸ್ಕರನ ತಂದಿರ್ತಾಳೆ. ಸಾಕ್ಷಾತ್ ಸ್ವಾಮಿ ಮಹಾರಾಜರ ನಮ್ಮ ಮನೆಗೆ ನನ್ನ ಕಡೆಯಿಂದ ಸೇವೆ ಮಾಡಿಸ್ಕೋಕ್ಕೋಸ್ಕರ ನಮ್ಮ ಮನೆಗೆ ಬಂದಿರ್ತಾರೋ. ಯಾವಾಗ ಸ್ವಾಮಿ ಮಹಾರಾಜರ ಮೂರ್ತಿ ಬಂದಿರ್ತಿದ್ಲ ನಮ್ಮ ಮನ್ಯಾಗ ನಾವು 4 ಜನ ಸದಸ್ಯರಿರ್ತೇವೆ. ಆದರೆ ಸ್ವಾಮಿ ಮಹಾರಾಜರ ಮೂರ್ತಿ ಯಾವಾಗ ನಮ್ಮ ಮನೆಗೆ ಬರ್ತಿದ್ಲ ಅವತ್ತಿಂದ ನಮ್ಮ ಮನ್ಯಾಗ ಸದಸ್ಯರ 5 ಜನ ಅನ್ನೋ ಒಂದು ಫೀಲಿಂಗ್ ಇರ್ತೈತಿ. ಮತ್ತು ಏನೇ ಆದರೂ ನಾವು ಸ್ವಾಮಿ ಜೊತೆ ಶೇರ್ ಮಾಡ್ಕೋದ ಅಥವಾ ಸ್ವಾಮಿ ಸೇವೆಯೇ ಮಾಡೋದ. ನಮ್ಮ ಮನ್ಯಾಗ ನನ್ನ ಜೊತೆ ನನ್ನ ಸ್ವಾಮಿ ಇದ್ದಾರು, ಏನೇ ಕಷ್ಟ ಬರಲಿ ದುಃಖ ಬರಲಿ ನನ್ನ ಸ್ವಾಮಿ ನನ್ನ ಜೊತೆ ಇದ್ದಾರೆ ಅನ್ನೋ ಒಂದು ಭಾವನೆ ಏನಿದ್ಲ ಅದು ಅನಿಸಕ್ಕೆ ಆ ಫೀಲಿಂಗ್ ನಂಗೆ ಅನಿಸ್ತಾ ಮಾಡ್ತೈತಿ. ನಮ್ಮ ಮನೆಯಾಗಿರುವಂಥ ನಮ್ಮ ಮಕ್ಕಳ ನಮ್ಮ ಮನೆಯವ್ರು ಎಲ್ಲರೂ ಸ್ವಾಮಿ ಸೇವೆಯನ್ನು ಮಾಡ್ತಿರ್ತಾರೆ. ಹೀಗೆ ಆನಂದದಾಗ ದಿನಗಳು ಕಳಿತಿರ್ತಾವೆ. ಒಂದು ದಿವ್ಸ ನನ್ನ ಕಡೆಯಿಂದ ಒಂದು ಅನರ್ಥ ಅಥವಾ ನಮ್ಮ ಕುಟುಂಬ ಮ್ಯಾಗ ಬಂದಂಥ ಒಂದು ದೊಡ್ಡ ಸಂಕಷ್ಟ ಏನಂತಿದ್ಲ ಸ್ವಾಮಿ ತಮ್ಮ ಮ್ಯಾಗ ಹೇಳ್ಕೊತಾರೋ. ಯಾಕಂದ್ರೆ ಒಂದು ದಿವ್ಸ ಗುರುವಾರ ದಿವಸ ಸ್ವಾಮಿ ಮಹಾರಾಜರ ಮೂರ್ತಿಗೆ ಅಭಿಷೇಕ ಹಾಕೋತ್ನಾಗ ಆ ಮೂರ್ತಿಗೆ ಧಕ್ಕೆ ಆ ಮೂರ್ತಿ ಕೆಳಗೆ ಬೀಳ್ತೈತಿ. ಆ ಕ್ಷಣ ಒಂದು ಮನಸ್ದಾಗ ಎಲ್ಲೋ ಮುಗೀತು, ಜೀವನದಾಗ ಎಲ್ಲ ಮುಗೀತು ಅನ್ನೋ ಒಂದು ಭಾವನೆ, ಒಂದು ರೀತಿ ದುಃಖ. ನಮ್ಮ ಕುಟುಂಬದಾಗ ಇದ್ದಂಥ ಯಾವುದೋ ಒಬ್ಬ ಸದಸ್ಯರಿಗೆ ಏನೋ ಆಯಿತು ಅನ್ನೋ ಒಂದು ಆ ಭಯ, ಒಂದು ಮನಸ್ಸಿಗೆ ಹೆದರಿಕೆ ಇರ್ತೈತಿ, ಆ ರೀತಿ ಆಗ್ತೈತಿ. ಆದ್ರೆ ಆ ಮೂರ್ತಿ ಒಂದು ಸ್ವಲ್ಪ ಎಡಗಡೆ ಬಾಜು ಅಷ್ಟೇ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿರ್ತೈತಿ. ಆ ಡ್ಯಾಮೇಜ್ ಆದ ಅಥವಾ ಖಂಡಿತ ಆದ ಮೂರ್ತಿಗಳ ನಾವು ಜಗಲಿ ಮ್ಯಾಗ ಪೂಜೆ ಮಾಡಬಾರ್ದು ಅಂತ ಹೇಳಿ
ಗುರ್ತಿರ್ತೈತಿ. ಅದೇ ಮೂರ್ತಿಯನ್ನು ವಿಸರ್ಜನೆ ಮಾಡುವಂಥ ಮನಸ್ಸಂತೂ ಇಲ್ಲಾಗಿದೆ. ಯಾಕಂದ್ರೆ ಸಾಕ್ಷಾತ್ ಸ್ವಾಮಿ ಮಹಾರಾಜರು ನನ್ನ ಮನೆಗೆ ಬಂದಿರ್ತಾರೆ. ಆ ಮೂರ್ತಿಯನ್ನು ನೋಡಿದ ತಕ್ಷಣ, ಯಾವಾಗ ಆ ಮೂರ್ತಿಯನ್ನು ನಾವು ನೋಡ್ತೇವಲ್ಲ, ಆ ಮೂರ್ತಿಯನ್ನು ನೋಡಿದ ತಕ್ಷಣ ಒಂದು ಎಲ್ಲರಿಗೂ ಇಷ್ಟ ಆಗೋ ಕಣ್ಣಾಗ ಕುಂಡು ಅಂತ, ಮನಸ್ದಾಗ ಕುಂಡು ಅಂತ ಒಂದು ಮೂರ್ತಿ ಐತಿ. ಆ ಮೂರ್ತಿಯನ್ನು ನೋಡಿದ ತಕ್ಷಣ ನಮಸ್ಕಾರ ಮಾಡ್ಬೇಕನ್ನೋ ಒಂದು ಭಾವನೆ ಮೂರ್ತಿ ಇದೆ. ಆದರೆ ನನ್ನ ಕಡೆಯಿಂದ ತಪ್ಪಾಗಿ ಆ ಮೂರ್ತಿ ಖಂಡಾತ ಆಗ್ತೈತೆ. ನಮ್ಮ ಸಮೀಪದಲ್ಲಿ ಇದ್ದಿರುವಂಥ ಸ್ವಾಮಿ ಸಮರ್ಥ ಕೇಂದ್ರದಾಗ ಆ ಮೂರ್ತಿ ಬಗ್ಗೆ ಅಥವಾ ಈ ಮೂರ್ತಿ ಈ ರೀತಿ ಬಿದ್ದೈತಿ ಅಂತ ಹೇಳಿದಾಗ ಅಲ್ಲಿದ್ದಂಥ ಬಡ್ಜಿಗಳು ಏನು ಹೇಳ್ತಾರೆ ಅಂದ್ರೆ, ನಿಮ್ಮ ಮೂರ್ತಿಯನ್ನು ವಿಸರ್ಜನೆ ಮಾಡಿರಿ ನದಿದಾಗ ಅಥವಾ ಬಾವ್ಯಾಗ ಎಲ್ಲರೂ ವಿಸರ್ಜನೆ ಮಾಡಿರಿ ಅಂತ ಹೇಳ್ತಾರೆ. ಆದರೂ ನಂಗೆ ವಿಸರ್ಜನೆ ಮಾಡುವಂಥ ಒಂದು ಮನಸ್ಸಿಲ್ಲ. ಆದರೂ ಕಠಿಣ ನಿರ್ಧಾರ ಎದೆ ಮ್ಯಾಗ ಕಲ್ಲು ಇಟ್ಕೊಂಡ ಆ ಮೂರ್ತಿಯನ್ನು ನಾವು ವಿಸರ್ಜನೆ ಮಾಡ್ತೇನೆ. ನಮ್ಮ ಮನೆಯವ್ರು ಹೇಳಿದ ಕೂಡಲೇ ಅಥವಾ ಭರ್ಜಿಗಳು ಹೇಳಿದ ಕೂಡಲೇ ಆ ಮೂರ್ತಿಯನ್ನು ಯಾವಾಗ ಹೊಳಿದಂಡಿ ಅಥವಾ ಸೊಲ್ಲಾಪುರ ನದಿಯಲ್ಲಿ ನಾವು ಯಾವಾಗ ಮೂರ್ತಿಯನ್ನು ವಿಸರ್ಜನೆ ಮಾಡೋಕೆ ಹೋಯ್ತವಲ್ಲ, ಕೊನೆಯದಾಗಿ ಸ್ವಾಮಿ ಮಹಾರಾಜರಿಗೆ ಒಂದು ಪ್ರಾರ್ಥನೆ ಮಾಡ್ಕೋತೇನೆ. ಯಾವ ರೀತಿ ಅಂದರೆ, ಸ್ವಾಮಿ ಮಹಾರಾಜ್ ನನ್ನ ಕಡೆಯಿಂದ ಏನೋ ತಪ್ಪಾಗೈತಿ ಅಥವಾ ಏನೋ ಒಂದು ತಪ್ಪಾಗಿರೋ ಅದನ್ನು ಕ್ಷಮೆ ಮಾಡಿರಿ. ಮತ್ತು ನಮ್ಮ ಮನೆ ಮ್ಯಾಗ ಬಂದಂಥ ಒಂದು ದೊಡ್ಡ ಸಂಕಷ್ಟವನ್ನು ನಿಮ್ಮ ಮ್ಯಾಗ ನೀವು ಹೇಳ್ಕೊಂಡ್ರೆ, ಅದರ ಮುಂದೆ ಬರುವಂಥ ಸಂಕಷ್ಟಗಳಿಗೆ ಸದಾ ನೀವು ನಮ್ಮ ಜೊತೆ ಇರ್ತೀರಿ ಮತ್ತು ನಮ್ಮ ಕುಟುಂಬದ ಸಂರಕ್ಷಣೆ ಮಾಡ್ಕೋತೀರಿ ಮತ್ತು ನನ್ನ ಕಡೆಯಿಂದ ಇನ್ನೂ ಹೆಚ್ಚಿನ ಪ್ರಮಾಣದ ಸೇವೆ ಮಾಡಿಸ್ಕೊರಿ. ನಿಮ್ಮನ್ನು ಕಳಿಸೋವಂಥ ಅಥವಾ ನಿಮ್ಮನ್ನು ವಿಸರ್ಜನೆ ಮಾಡುವಂಥ ನನಗೆ ಮನಸ್ಸಿಲ್ಲ, ಆದರೆ ನೀವು ನನ್ನ ಜೊತೆ ಇದ್ದೀರ ಅನ್ನೋ ಒಂದು ಭಾವನೆ ಐತೆ ಅಂತ ಹೇಳಿ ಸ್ವಾಮಿ ಮಹಾರಾಜರಿಗೆ ಒಂದು ಕೊನೆಯದಾಗಿ ಪ್ರಾರ್ಥನೆ ಮಾಡೋಕ್ಕಿಂತ ಆ ಮೂರ್ತಿಯನ್ನು ನದಿಯಾಗ ವಿಸರ್ಜನೆ ಮಾಡ್ತೇವೆ. ಆ ಮೂರ್ತಿ ಯಾವ ರೀತಿ ಇತ್ತಂದ್ರೆ, ಬಿಟ್ಟ ತಕ್ಷಣ ಒಂದು ರೀತಿ ಮೂರ್ತಿ ತಳಕ್ಕೆ ಹೋಗೋ ರೀತಿ ಇತ್ತು, ನದಿ ತಳಕ್ಕೆ. ಆದ್ರೆ ಅಷ್ಟು ಭಾರ ಮತ್ತು ಅಷ್ಟು ಇದಿತ್ತು. ಆದ್ರೆ ಆ ನದಿಯಾಗ ನಾವು ಬಿಟ್ಟು 2 ತಾಸು 3 ತಾಸು ಹಾದಿ ನೋಡ್ತೇವೆ. ಮೂರ್ತಿ ಈಗ ವಿಸರ್ಜನೆ ಆಗ್ತೈತಿ, ಆಗ ವಿಸರ್ಜನೆ ಆ ಥರ ಅಲ್ಲಿ ಒಂದು ಆಶ್ಚರ್ಯಚಕಿತ ಆಗ್ತೈತಿ. ಆ ಮೂರ್ತಿ ಸಾಯಂಕಾಲ ಆದರೂ ನದಿ ಮ್ಯಾಗ ಅದೇ ರೀತಿ ಒಂದು ರೀತಿ ತೇಲ್ತಿರ್ತೈತಿ. ಯಾವ ರೀತಿ ಒಂದು ಸಣ್ಣ ಪ್ಲ್ಯಾಸ್ಟಿಕ್ದ ಮೂರ್ತಿಗಳು ಅಥವಾ ಹಗುರವಾದ ಮೂರ್ತಿಗಳು ಯಾವ ರೀತಿ ತೇಲ್ತಾವಲ್ಲ, ಆ ರೀತಿ ಆ ಮೂರ್ತಿ ಭಾರವಾದ ಮೂರ್ತಿ ತೇಲ್ತಿರ್ತೈತಿ. ಸಾಯಂಕಾಲ ಆಗ್ತೈತಿ, ಮನಸ್ಸಿಲ್ಲಾದರೂ ನಾವು ಆ ಮೂರ್ತಿ ವಿಸರ್ಜನೆ ಮುಂದೆ ಹೋಗಿದ್ದು ಮೂರ್ತಿ ವಿಸರ್ಜನೆ ಆಗ್ಬೋದು ಅಂತ ಹೇಳಿ ನಾವು ವಾಪಸ್ ಮನೆಗೆ ಬರ್ತೀವಿ. ಆ ದಿವಸ ರಾತ್ರಿ ಅಂತೂ ಒಂದು ಕ್ಷಣ ಕೂಡ ನಾ ಮಲಗಿರಲಿಲ್ಲ. ಯಾಕಂದರೆ ಸ್ವಾಮಿ ಮಹಾರಾಜರು ನನ್ನಿಂದ ದೂರ ಆದರು, ನನ್ನ ಸ್ವಾಮಿ ನನ್ನಿಂದ ದೂರ ಆದರು ಅನ್ನೋ ಒಂದು ಮನಸ್ಸಿನಾಗ ಕೊರಗು ಕಾಡ್ತಿರ್ತೈತಿ. ನಮ್ಮ ಮನೆಯವ್ರಿಗೆ ಮರುದಿವ್ಸ ಬೆಳಗ್ಗೆ ಹೇಗೋ ಬಗ್ಗೆ ರಾತ್ರಿ ಕಳಿತೈತಿ. ಮರುದಿವ್ಸ ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಹೇಳಿ ಬರ್ರಿ ಮೂರ್ತಿ ವಿಸರ್ಜನೆ ಆಗಿತ್ತೋ ಇಲ್ಲ ಅಂತ ಹೇಳಿ ಯಾವಾಗ ನಾವು ನದಿ ದಂಡೆ ಹೋಗಿ ನೋಡ್ತೇವಲ್ಲ, ಅಲ್ಲೇ ಒಂದು ಆಶ್ಚರ್ಯದ ಒಂದು ಧಕ್ಕೆ ಅಥವಾ ಒಂದು ಇದಾಗಿರ್ತೈತಿ. ಯಾಕಂದ್ರೆ ಆ ಮೂರ್ತಿ ಇನ್ನೂ ನನ್ನ ಸ್ವಾಮಿ ನನಗೋಸ್ಕರ ವೇಟ್ ಮಾಡ್ಕೋದ್ರು, ನಾ ಬರ್ತೇನೆ ಅವ್ರ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತೇನೆ ಅನ್ನೋ ಒಂದು ರೀತಿ ಆ ಮೂರ್ತಿ ಅಲ್ಲೇ ನದಿ ದಂಡಿಗೆ ಬಂದು ತೇಲ್ತಿರ್ತೈತಿ. ಯಾವ ರೀತಿ ಒಂದು ಮಗು ಅಥವಾ ಯಾವ ರೀತಿ ಒಂದು ಮಗು ಆ ತಾಯಿಯ ಹಾದಿ ನೋಡ್ತಿರ್ತಾಳೆ ಅಥವಾ ತಾಯಿ ತನ್ನ ಮಗುವನ್ನು ಹಾದಿ ನೋಡ್ತಿರ್ತಾಳೆ, ಅದೇ ರೀತಿ ನನ್ನ ಸ್ವಾಮಿ ನನ್ನ ಹಾದಿ ನೋಡ್ಕೋದಾರ ಅನ್ನೋ ಒಂದು ಆ ಮೂರ್ತಿಯನ್ನು ನೋಡೋ ತಕ್ಷಣ ಕಣ್ಣಾಗ ನೀರು ಬರ್ತವೆ. ಯಾಕಂದ್ರೆ ಆ ಮೂರ್ತಿ ಎಲ್ಲಿ ಖಂಡಿತ ಆಗಿರ್ತೈತಿಲ್ಲ, ಅಲ್ಲಿ ವಾಪಸ್ ಯಾವಾಗ ಸ್ವಾಮಿ ಮಹಾರಾಜರು ಪ್ರಥಮವಾಗಿ ನಮ್ಮ ಮನೆಗೆ ಬಂದಿರ್ತಾರಲ್ಲ, ಯಾವ ರೀತಿ ಮೂರ್ತಿ ಇತ್ತಲ್ಲ ಅದೇ ರೀತಿ ಈ ಮೂರ್ತಿ ಖಂಡಿತ ಆದ ಮೂರ್ತಿ ವಾಪಸ್ ಎಲ್ಲೂ ಖಂಡಿತ ಆಗದೆ ಎಲ್ಲೋ ಒಂದು ರೀತಿ ಮೊದಲನೇದಾಗಿ ನಮ್ಮ ಸ್ವಾಮಿ ಯಾವ ರೀತಿ ನನ್ನ ಮನೆಗೆ ಬಂದಾಗ ಮೂರ್ತಿ ಇತ್ತಲ್ಲ ಅದೇ ರೀತಿ ಮೂರ್ತಿ ಇರ್ತೈತಿ. ಅತ್ಯಂತ ಆನಂದದಿಂದ ನನ್ನ ಸ್ವಾಮಿ ಮಹಾರಾಜರು ನನ್ನ ಮನೆಗೆ ಕರ್ಕೊಂಬರ್ತಾನೆ. ಇದು ನನ್ನ ಸ್ವಾಮಿ ಮಹಾರಾಜರು ನನ್ನ ಜೀವನದಾಗ ನೀಡಿದಂಥ ಒಂದು ದೊಡ್ಡ ಚಮತ್ಕಾರ. ಯಾಕಂದರೆ ಸ್ವಾಮಿ ಮಹಾರಾಜರ ಮೂರ್ತಿಯನ್ನು ವಿಸರ್ಜನೆ ಮಾಡೋದಾಗಲಿ ಅಥವಾ ಸ್ವಾಮಿ ಸೇವೆ ಬಗ್ಗೆ ನಂಗೆ ಪರಿಚಯ ಇತ್ತು. ಆದರೆ ಸ್ವಾಮಿ ಸೇವೆಯನ್ನು ಮಾಡಬೇಕನ್ನೋ ಇಚ್ಛೆ ಇದ್ದರೂ ಸ್ವಾಮಿ ಮಹಾರಾಜರ ಮೂರ್ತಿ ಫೋಟೋ ಇಲ್ಲದ ಕಾರಣ ನಾನು ಸ್ವಾಮಿ ಸೇವೆಯನ್ನು ಮಾಡ್ಲಾತೀನಿ. ಸಾಕ್ಷಾತ್ ಸ್ವಾಮಿ ಮಹಾರಾಜರು ನನ್ನ ಮನೆಗೆ ಬರ್ತಾರೋ ಮತ್ತು ನನ್ನ ಕಡೆಯಿಂದ ಹೆಚ್ಚಿನ ಪ್ರಮಾಣದ ಸೇವೆ ಮಾಡಿಸ್ಕೊತಾರೋ. ನಡೆದಂಥ ಒಂದು ಕೆಟ್ಟ ಘಟನೆಯಿಂದ ಸ್ವಾಮಿ ಮಹಾರಾಜರಿಗೆ ನೋವು ಆಗ್ತೈತಿ ಅಥವಾ ಅವ್ರ ಮೂರ್ತಿ ಕಂಡೈತೈತೆ, ಅದನ್ನೂ ಎಲ್ಲ ದೂರ ಮಾಡಿ ವಾಪಸ್ ಅದೇ ಮೂರ್ತಿ ನನ್ನ ಮನೆಗೆ ಬರ್ತೈತಿ. ಇದೆಲ್ಲ ಕೇವಲ ಸ್ವಾಮಿ ಮಾತ್ರ ಇಂಥ ಒಂದು ಘಟನೆಗಳು ಅಥವಾ ಇಂಥ ಒಂದು ಚಮತ್ಕಾರಗಳನ್ನು ಮಾಡೋಕ್ಕೆ ಸಾಧ್ಯ. ಸ್ವಾಮಿ ಭಕ್ತರ ಅಥವಾ ಸ್ವಾಮಿ ಮಹಾರಾಜರ ಮ್ಯಾಗ ಇರುವಂಥ ವಿಶ್ವಾಸ ಏನೈತಿಲ್ಲ ಒಂದು ದೊಡ್ಡ ಶಕ್ತಿ. ಸ್ವಾಮಿ ಸೇವೆನೇ ಒಂದು ದೊಡ್ಡ ಶಕ್ತಿ. ಸ್ವಾಮಿ ಮಹಾರಾಜರ ಸೇವೆಯನ್ನು ನಿಸ್ವಾರ್ಥ ಭಾವನೆಯಿಂದ ಮಾಡ್ಕೊತು ಅಂದರೆ ಸ್ವಾಮಿ ಮಹಾರಾಜರು ಅಸಾಧ್ಯವಾದ್ದನ್ನು ಕೂಡ ಸಾಧ್ಯವಾಗಿ ಮಾಡ್ತಾರೆ. ಶ್ರೀ ಸ್ವಾಮಿ ಸಮರ್ಥ. ಈ ಭಕ್ತರ ಅನುಭವ ನಿಮಗೆಲ್ಲರಿಗೂ ಹೇಗೆ ಅನಿಸ್ತು ಹೇಳ್ರಿ. ಯಾಕಂದರೆ ಸ್ವಾಮಿ ಮಹಾರಾಜರ ಸೇವೆ ಮಾಡ್ಕೊತಂದ್ರೆ ಅನೇಕ ದೊಡ್ಡ ಸಣ್ಣ ಪುಷ್ಟ ಸಂಕಷ್ಟಗಳು ಬರ್ತಾವೆ. ಆದರೆ ಸ್ವಾಮಿ ಮಹಾರಾಜರ ಮ್ಯಾಗ ನಮ್ಗೆ ವಿಶ್ವಾಸ ಇರಬೇಕು. ಅದೇ ರೀತಿ ನೋಡಿ ಮನಸ್ಸಿದ್ದರೆ ಮಾರ್ಗ ಅಂತಾರೆ. ಅದೇ ರೀತಿ ಸ್ವಾಮಿ ಮಹಾರಾಜರ ಮ್ಯಾಗ ಅಥವಾ ಸ್ವಾಮಿ ಸೇವೆ ಮಾಡ್ಬೇಕನ್ನೋ ಒಂದು ನಮಗೆ ಮನಸ್ಸಿತ್ತಂದ್ರೆ ಸಾಕ್ಷಾತ್ ಸ್ವಾಮಿ ಮಹಾರಾಜರು ನಮ್ಗೆ ದರ್ಶನ ನೀಡ್ತಾರೋ, ನಮ್ಮ ಕಡೆಯಿಂದ ಸೇವೆ ಮಾಡಿಸ್ಕೊತಾರ ಅನ್ನೋ ಒಂದು ಇವತ್ತಿನ ಈ ಅನುಭವ ಆಗಿತ್ತು. ಯಾವುದೇ ರೀತಿ ಒಂದು ಸೇವೆ ಮಾಡಿದ ಅವರಿಗೆ ಒಂದು ಪ್ರಚಿತಿಯನ್ನು ನೀಡಿರ್ತಾರೆ. ಆದರೂ ನಾವು ಸ್ವಾಮಿ ಮ್ಯಾಗ ವಿಶ್ವಾಸ ಇಟ್ಟ ಸ್ವಾಮಿ ಸೇವೆಯನ್ನು ಮಾಡೋನು ಮತ್ತು ಹೆಚ್ಚಿನ ಪ್ರಮಾಣದ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ. ಈ ಚಾನಲ್ ಉದ್ದೇಶ ಇಷ್ಟ, ಯಾವುದೇ ರೀತಿ ಮೂಢನಂಬಿಕೆ ಅಥವಾ ಏನೂ ಇಲ್ಲ. ಕಾರಣ ನಿಜವಾಗಿಯೂ ನಡೆದಂಥ ಘಟನೆಗಳಿದಾವೆ. ಇಂದಿಗೂ ಸ್ವಾಮಿ ಮಹಾರಾಜರು ಇದ್ದಾರೋ, ಗಯಾನ ಈ ಜಿಂದಾ ಏನು
ಪ್ರತಿಯೊಬ್ಬರು ಸ್ವಾಮಿ ಭಕ್ತರಿಗೆ ನೀಡಿದಂಥ ಪ್ರಚಿತಿಗಳು ಇದಾವೆ. ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಮಾಡಿರಿ ಮತ್ತು ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ ಅನ್ಕೋತ ಇವತ್ತಿನ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಅವರು ಸಮರ್ಪಣೆ ಮಾಡ್ತಿದ್ದೀನಿ. ಮತ್ತು ಹೊಸವಾಗಿ ಯಾರ್ಯಾರು ನೋಡ್ಕೋದಿರಲ್ಲ ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ವಿಡಿಯೋನ ಹೆಚ್ಚಿನ ಪ್ರಮಾಣ ಶೇರ್ ಮಾಡಿರಿ. ಅದ್ರ ಜೊತೆಗೆ ಸ್ವಾಮಿ ಸೇವೆಯನ್ನು ಶೇರ್ ಮಾಡಿರಿ. ಕಷ್ಟದಾಗಿದ್ದಾರಿಗೆ ನೀವು ಫ್ರೆಂಡ್ಸ್ ರಿಲೇಟಿವ್ ಎಲ್ಲರಿಗೂ ಒಂದು ಸ್ವಾಮಿ ಸೇವೆಯನ್ನು ಸೇವಾ ಮಾರ್ಗವನ್ನು ನೀವು ತಿಳಿಸ್ರಿ ಅನ್ಕೋತ ಇವತ್ತಿನ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಅವರು ಸಮರ್ಪಣೆ ಮಾಡ್ತಾನೆ. ಶ್ರೀ ಸ್ವಾಮಿ ಸಮರ್ಥ.